I know, but it's really difficult. I had to take my phone ಫೋಟೋ ವಿಡಿಯೋ ಎರಡು ಇರೋದು. ಹೌದಾ? गंगा गोदावरी चैवा तुंगभद्रा सरस्वती मलापहारी कावेरी पंचगंगा प्रकीर्तिताः पंचगंगा प्रकीर्तिताः
ಸ್ವಾಮಿ ಸಾಕು ಸಾಕು ತೆಗಿಬೇಡಿ. ಏನ್ ಒಂದು ನಿಮಿಷ ಅಮ್ಮ ಎಲ್ಲ ಜೋರಾಗಿ ಹೇಳ್ರಿ. ವಸರು ವಸುವನ ಸತ್ಯ ಸಮಾತ್ಮ ಸಂವಿಧ ಶ್ರಮ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮ ವೃಷಾಕೃತೆ ರುದ್ರೋ ಬಹುಶಿರ ವಕ್ರಾಂಶ ಅಮೋಘ ಶಚಿರೋರ್ಚಿತಃ ಕವೀಂದ್ರ ಸಂಗ್ರಹ ಸರ್ಗೋ ದುರಾತ್ಮ ನಿಯಮೋ ಯಮಃ ವೈ ಮಹಾವೀರ್ಯ ಮಹಾಶಕ್ತಿರ್ಮಹಾತ್ಯತೆ ಅನಿರ್ದೇಶ್ಯ ಉಪಶ್ರೈವಾನ್ಮೇಯಾತ್ಮ ಮಹಾತ್ರಿಕ ಮಹೇಶ್ವಾಸೋ ಮಹೀವರ್ತ ಶ್ರೀನಿವಾಸ ಸದಾಂಗತಿಃ
अनिरुद्धः वसुदो वसुः ऐकरूपो बृहद्रूपः शिवविष्णुप्रकाशनः ओजस्तेजोद्युतिधर प्रकाशात्मा प्रतापनः रक्तस्पष्टाक्षरो मन्त्र शिरोरो वाहवे सहस्रनाम्ने पुरुषाय शाश्वते सहस्र कोटि युगधारिणे महापुरुषां की जय ನೋಡ್ಲಿಲ್ವಾ ಆಚೆ ನಿಂತಿದ್ದು ದೃಢ ಪ್ರಹಾರ ಯುಗಪತ್ ಪ್ರಹರತೆ ಅಂಗಾರೇಷು ಅನುಗ್ರಹ ರೇಖಃ ಆದಿತ್ಯೇತಃ ಭಾಗೇ ನಮ್ಮ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಪರವಾಗಿ ಅವರು ಪೂರ್ಣಾಹುತಿ ಮಾಡ್ತಾ ಇದ್ದಾರೆ. जय
नमस्ते गार्हपत्याय नमस्ते दक्षिणाग्नये नमः हवनीयाय महावेद्ये नमो नमः पाण्डवैरवभात्याय ಗುರುಗಳೇ ಸ್ವಲ್ಪ ಹಿಂದೆ विघ्नेशार्चित गोविन्द माधव ऋषिकेश्वर जिह्नेश वासुदेव भगवतं प्रजपन्दुरं तोमरं विष्णुम्बापि प्रतपात्रन्दुतारयन् मेषारूढं जटापत्रं ಬ್ರೋ ಫೋನ್ ನಿಲ್ಲಿಸಿ ध्रुवध्वजं लोहिताक्षं सदास्य सर्वकामं मेधां यशः प्रज्ञां विद्यां बुद्धिं श्रियं फलं अजित ಅವರು ಅಜಿತಾಚಾರ್ಯ ಶ್ರೀಕರಾಚಾರ್ಯ ಪುರೋಹಿತರೆಲ್ಲ ಬರಬೇಕು ಕೆಳಗಡೆ. संगमनिजितं मंदरुषं समर्पयामि यानि कालपावनजन्मान् कृतानि आत्माचन्दे प्रतिकर्मदेने आमोमात् कर्मणापा मंगलाय बुधाय च गुरुशुक्र शनिभ्यश्च राहवे केतवे नमः वास्तुमूर्ति कृत्याच षोडशोपचार पूजा समर्पयामि ಎಲ್ಲ ಅಕ್ಷರ ನೋಡಿ ಯಶ ಸ್ಮೃತ್ಯಾರ್ಥ ಮುಖ್ಯತ ಪೂಜಾ ಕ್ರಿಯಾದಿಶು ಇವನ್ನ ಸಂಪೂರ್ಣತಾಮ್ಯಾತ್ಯೋ ನಮಸ್ಕೃತಂ ಮಂತ್ರೇಣ ಕ್ರಿಯಾಯ ಭಕ್ತಿಂಜನಾರ್ದನ ಯದ್ಭೂತಿತಮಯಾ ದೇವ ಪ್ರೇಕೋಟಂ ತಸ್ಮೈ ಎಲ್ಲೂ ಹೇಳಿ ಅನೇನ ಪ್ರಾತಃಕಾಲೇ ಆಚರಿತ ಸಗ್ರಹ ಪುರಸ್ಸರ ಆರ್ತಿ ದೇವತಾ ಪುರುಷ ವಿಧಾನೇನ ನಮಸ್ತೆ ಫುಲ್ ಆರಾಮ ಎಲ್ಲ ಬ್ಯಾಗ್ ಇಕ್ಕೋದು ಹಾಗಾದ್ರೆ ಇದರಿಂದೇನಾ ಅಲ್ಲಿ ಇಕ್ಕಿದೀವಿ ನೋಡು
ಜ್ಯೋತಿ ಧ್ಯಾನ ವಿಹಾರದ ಪರವಾಗಿ ತಿಳಿಸಿದ್ದಾರೆ. ಸಮತೋಲನ ಮತ್ತು ಸಾಪೇಕ್ಷತೆಗೆ ಜನಪ್ರಿಯತೆಯನ್ನು ಗಳಿಸಿದರು. ಶಾಸ್ತ್ರೀಯ ನೃತ್ಯದಲ್ಲಿ ತರಬೇತಿ ಪಡೆದ ಇವರು ಆನ್ಲೈನ್ನಲ್ಲಿ ರೋಮಾಂಚಕ ವಿಷಯದ ಮೂಲಕ ಕಲೆಗಳ ಮೇಲೆ ತಮ್ಮ ಉತ್ಸಾಹವನ್ನು ಆಗಾಗ್ಗೆ ಪ್ರದರ್ಶಿಸುತ್ತಾರೆ. भगवान की ಕೊಡ್ರಿ ಶ್ರೀಕರ ಶ್ರೀಕರ ಮೇಡಮ್ ಹಿಂದೆ ಸೈಡ್ ಬನ್ನಿ. ಕೊಟ್ಟಿದ್ದೀನಿ ಯಾರಿಗೆ ಆಗ್ತಾ ಇದೆ ಗಣೇಶ್ ಸಚ್ಚಿತಲ್ ಡ್ರೆಸ್ ಗಣೇಶ್ ಹೊರಗಡೆ ಕಾರಿದೆ ಹಿಂಗೆ ಹಿಂದೆ ಹೋಗು ಚಂದ. ಸ್ವಲ್ಪ ಸೈಡು ಈ ಕಡೆ ಬನ್ನಿ ಹಿಂದೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಹಾಡು ಹೇಳ್ಬೇಕು ಅಂತ ಜೋರಾಗಿ ಹಾಡು ಹೇಳ್ಬೇಕು. ಹಾಗೆ ಈ ಕಡೆ ಟರ್ನ್ ಆಗಿ ಕೇಳೋ ಸ್ವಲ್ಪ. ಮೇಡಮ್ ಸ್ವಲ್ಪ ಈ ಕಡೆ ಟರ್ನ್ ಆಗಿ ಈ ಕಡೆ ಟರ್ನ್ ಆಗಿ ಮೇಡಮ್ ಈ ಕಡೆ ಟರ್ನ್ ಆಗಿ ಸರ್ ಫೋನ್ ಇಳಿಸಿ. नमो ब्रह्मण्य देवाय गो ब्राह्मणहिताय च जगद्धिताय कृष्णाय गोविन्दाय नमो नमः। नमोस्तनन्दाय सहस्रमुखे सहस्रपादाय गुरुवर्माणे सहस्रनामे वृषाय सहस्रे सहस्रगौरीभवाने नमः। देवी देवी कल्याणी कल्याणी देवी सुभगे सुभगे देवी कल्याणी कल्याणी देवी सुभगे देवी सुभगे सुभगे देवी देवी सुभगे पुरोधम पुरोधम सुभगे देवी देवी सुभगे पुरोधम सुभगे पुरोधम पुरोधम सुभगे सुभगे पुरोधम मंदो मंदो पुरोधम सुभगे सुभगे पुरोधम देवाय ಅವ್ರು ಕಾಣಲ್ಲ ಸರ್.
ಕಾಣಲ್ಲ. ಇವತ್ತಿನ ಕಾರ್ಯಕ್ರಮ ಅಷ್ಟೇ ನಿಮ್ಮ ಎನರ್ಜಿ. ಸೊ ಈ ದೇವಾಲಯ ಅಮ್ಮ ಮತ್ತು ಭಗವಾನ್ ಇವತ್ತು 3 ದಿನದ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ವೀಕ್ಷಿಸಿದ್ದಾರೆ. ನಾವೆಲ್ಲರಿಗೂ ಪ್ರತಿಯೊಬ್ಬರನ್ನ ಇಲ್ಲಿ ಬಂದಿರೋರೆಲ್ಲರನ್ನು ನೋಡಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಸೂಪರ್ ಬ್ಲೆಸ್ಸಿಂಗ್ ಸಿಕ್ಬಿಟ್ಟಿದೆ. ಅಂಡ್ ಬ್ಯಾಂಗ್ಳೂರಲ್ಲಿ ಸಿಟಿಯಲ್ಲಿ ಇರೋರು ಭಗವಾನರು ಅಮ್ಮ ಎಷ್ಟು ಆನಂದವಾಗಿದ್ದಾರೆ ಅಂದ್ರೆ, ಎಷ್ಟು ಮುಗ್ಧರು, ಎಷ್ಟು ಪ್ರೀತಿ ಇರುವಂತ ಭಕ್ತರು ಇವತ್ತು ಎಲ್ಲಾರು ಸೇರ್ಬಿಟ್ಟು ಇವತ್ತು ಈ ದೇವಸ್ಥಾನವನ್ನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅಮ್ಮ ಭಗವಾನ್ ತುಂಬಾ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಯಾಕೆಂದ್ರೆ ಇವತ್ತು ಭಕ್ತಾದಿಗಳು ಇವತ್ತು ಈ ಆಶೀರ್ವಾದ ಅವರ ಒಂದು ಪ್ರೇರೇಪಣೆ ಇಲ್ಲದೆ, ಅವರ ಒಂದು ಕೊಡುಗೆ ಇಲ್ಲದೆ ಈ ದೇವಾಲಯ ನಿರ್ಮಾಣ ಆಗೋದಿಲ್ಲ. ಸೊ ಪ್ರತಿಯೊಂದು ಅಳಿಲು ಹೇಗೆ ಒಂದೊಂದು ವಾನರರು ಕೂಡ ಸೇತುವೆ ಕಟ್ಟಬೇಕಾದ್ರೆ ಎಲ್ಲರೂ ತಮ್ಮ ಕೊಡುಗೆಯನ್ನು ಕೊಟ್ಟರು, ಹಾಗೆ ಇವತ್ತು ನಾವೆಲ್ಲರೂ ಕೂಡ ವಾನರರು ಮತ್ತು ಅಳಿಲುಗಳು ನಾವೆಲ್ಲರೂ ಸೇರಿ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ದೀವಿ. ಸೊ ನಿಮಗೆ ಒಂದು ಜೋರ್ ಚಪ್ಪಾಳೆ ತಟ್ಕೊಂಡು ನಿಮಗೋಸ್ಕರ ಭಕ್ತಾದಿಗಳಿಗೆ ಯಾರೆಲ್ಲ ಕೊಟ್ಟರು ಎಲ್ಲರಿಗೂ ಜೋರಾಗಿ ಚಪ್ಪಾಳೆ. ಈಗಿನ ಕಾರ್ಯಕ್ರಮ ಹೇಗಿರುತ್ತೆ ಹೇಳ್ತೇನೆ. ಈಗ ಸ್ವಲ್ಪ ಸಮಯ ನಾವೆಲ್ಲರೂ ಕೂಡ ನಿಮ್ಮ ಪವಾಡವನ್ನ ನೀವು ಒಬ್ಬರಿಬ್ಬರದು ಹಂಚ್ಕೊಳ್ತೀರಾ. ನಾನು ಒಂದೆರಡು ಪವಾಡ ಹೇಳ್ತೀನಿ. ಈ 3 ದಿನ ಆಗಿದ್ದು, 1 ವಾರದಕ್ಕಿಂತ ಮುಂಚೆ ಆಗಿದ್ದು ಪವಾಡ ಹೇಳ್ತೀನಿ. ಅದಾದ ನಂತರ ಇಲ್ಲಿರುವಂತಹ ಭಕ್ತಾದಿಗಳು ಯಾರೆಲ್ಲ ನಮಗೆ ಆಲ್ರೆಡಿ ನಿನ್ನೆ ಸ್ವಲ್ಪ ಜನರನ್ನ ನಾವು ಆಲ್ರೆಡಿ ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ವಿ. ಇವತ್ತು ನಾವು ಇನ್ನು ಸ್ವಲ್ಪ ಜನರಿಗೆ ಕೊಡುಗೆಯನ್ನು ಕೊಟ್ಟಿರೋರಿಗೆ ಕೃತಜ್ಞತೆ ಸಲ್ಲಿಸೋಣ. ಸೊ ಇಲ್ಲಿ ಮೊದಲನೇದಾಗಿ ಶ್ರೀ ಪರಂಜ್ಯೋತಿ ಇಲ್ಲಿಗೆ ಬರಬೇಕಾದ್ರೆ ನಾವು ಪರಂಜ್ಯೋತಿ ವಿಗ್ರಹವನ್ನ ಎತ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಎಷ್ಟು ಒಳಗಡೆ ಎನರ್ಜಿ ಅಂತಂದ್ರೆ, ಪರಂಜ್ಯೋತಿ ಎತ್ತುತ್ತಾ ಇರೋ ವಿಗ್ರಹವನ್ನ ಹೊತ್ಕೊಂಡು ಎತ್ತುತ್ತಾ ಇರೋರಿಗೆ ಅವ್ರಿಗೆ ಪರಂಜ್ಯೋತಿ ಒಳಗಡೆ ಕಾಣಿಸ್ಕೊಳ್ಳೋ ಹಾಗೆ ಒಂದು ಭಾವನೆ ಅಂತೆ. ಸೊ ಅಲ್ಲಿ ಯಾವುದೋ ಒಂದು ಮಗುವನ್ನ ತಗೊಂಡು ಹೇಗೆ ಇಡ್ತಾರೋ ಹಾಗೆ 9 ತಿಂಗಳ ತಾಯಿ ಹೆತ್ತಿದ ನಂತರ ಹೊರಗಡೆ ಮಗು ಬಂದಿದ ತಕ್ಷಣ ಎಷ್ಟು ಆನಂದ, ನನ್ನ ಮಗು ಅಂತ ಅನ್ಸುತ್ತೋ ಹಾಗೆ ಅಲ್ಲಿ ನಿನ್ನೆ ಯಾರೆಲ್ಲ ಪರಂಜ್ಯೋತಿನ ಎತ್ತಿ ಅಲ್ಲಿ ಇಡ್ತಾ ಇರ್ಬೇಕಾದ್ರೆ ಅವರೆಲ್ಲರಿಗೂ ಅದೇ ಭಾವನೆ ಅನ್ನಿಸ್ತಂತೆ. ಇದು ನನ್ನ ತಂದೆ, ಇವರು ನನ್ನ ತಾಯಿ, ಇದು ನನ್ನ ಮಗು ಅಂತ ಹೇಳಿ ಆ ಭಾವನೆಯಿಂದ ಎಲ್ಲರೂ ಪರಂಜ್ಯೋತಿನ ಎತ್ತಾ ಇದ್ರು. ಸೊ ಪರಂಜ್ಯೋತಿನ ಇಲ್ಲಿ ಬಂದು ಕೂತ್ಕೊಂಡ ನಂತರ ಅವರ ಪವಾಡಗಳು ಶುರು ಮಾಡೇ ಬಿಟ್ರು. ಸೊ ನಿನ್ನೆ ಪೂಜೆಯಲ್ಲಿ ಕೂಡ ನಾವು ಪರಂಜ್ಯೋತಿಯನ್ನ ಪ್ರತಿಷ್ಠಾಪನೆ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಒಂದು ಕ್ಷಣದಲ್ಲಿ ಆ ಪರಂಜ್ಯೋತಿ ಹಾಗೇ ಮಾಯ ಆಗಿ ಪ್ರತ್ಯಕ್ಷ ಆಗ್ಬಿಟ್ರು. ಸೊ ಇವತ್ತು ಕೂಡ ನಾವು ಫೋಟೋಗ್ರಾಫ್ಸ್ ತೆಗಿತಾ ಇದ್ರೆ ಅಲ್ಲಿ ಅಮ್ಮ ಭಗವಾನ್ ಅಲ್ಲಿ ಯಾರೂ ಇಲ್ಲ, ಪೂರ್ತಿಯಾಗಿ ಪರಂಜ್ಯೋತಿನೇ ಇದ್ದಾರೆ. ಅಷ್ಟು ಸೂಪರ್ ಗ್ರೇಸ್ ಅನ್ನೋದು ಆಗ್ಬಿಟ್ಟಿದೆ. ಇನ್ನೊಂದು ಪವಾಡ ಹೇಳ್ತೀವಿ. ಈ ಪವಾಡ ಬಂದು ಒಂದು 15 ದಿನದ ಮುಂಚೆ ಒಬ್ರು ಹೆಂಗಸರು ಅವರು ದೊಂಬಲೂರಲ್ಲಿ ಬಂದು ನನ್ನ ಹತ್ರ ಹೇಳ್ತಾ ಇದ್ರು, ನಾವು ಪ್ರಚಾರ ಸೇವೆಗೆ ಹೋಗಿದ್ವಿ. ಪ್ರಚಾರ ಸೇವೆ ನನಗೇನು ಅಷ್ಟು ಗೊತ್ತಿಲ್ಲ, ನಾನು 3 ತಿಂಗಳ ಡಿವೋಟಿ ಅಷ್ಟೇ. ಆದ್ರೆ ನನ್ನ ಫ್ರೆಂಡ್ ಯಾರೋ ಕರ್ಕೊಂಡು ಹೋಗಿದ್ರು, ಸುಮ್ಮನೆ ಪ್ಯಾಂಪ್ಲೆಟ್ಸ್ ಕೊಡೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಸೊ ಪ್ಯಾಂಪ್ಲೆಟ್ಸ್ ಕೊಡಕ್ಕೆ ಅಂತ ಹೋಗಿದ್ದೆ, ಅದ್ರಲ್ಲಿ ಯಾರು ಭಕ್ತರೇ ಬಂದಿರ್ಲಿಲ್ಲ. ಸುಮ್ಮನೆ ಪ್ಯಾಂಪ್ಲೆಟ್ಸ್ ನನ್ನ ಕೈಯಲ್ಲಿತ್ತು, ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ, ಸುಮ್ಮನೆ ಕೂತ್ಕೊಂಡೆ ಅಲ್ಲಿ. ನನಗೇನು ಗೊತ್ತಿಲ್ಲ, ಈ ದೇವಸ್ಥಾನ ಏನೋ ಪ್ರಚಾರ ಸೇವೆ ಸುಮ್ಮನೆ ಏನೋ ಹಂಚೋಣ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಬೇರೆ ಭಕ್ತಾದಿಗಳಿಗೆ ಕಾಯ್ತಿದ್ದಾರೆ.
ಇವ್ರಿಗೆ ಬಂದು ಇಷ್ಟು ದೊಡ್ಡದಾಗಿ ಒಂದು ಕ್ಯಾನ್ಸರ್ ಗಡ್ಡೆ ಇತ್ತಂತೆ. ಆ ಕ್ಯಾನ್ಸರ್ ಗಡ್ಡೆ ಇದು ಟೆಂಪಲ್ ಇನ್ನೂ ಆಗಿರ್ಲಿಲ್ಲ, ಇದು ಕನ್ಸ್ಟ್ರಕ್ಷನ್ ಆಗಿಲ್ಲ, ಆಚೆನೆ ಕೂತಿರೋದು. ಆಚೆನೆ ಕೂತ್ಕೊಂಡು ಟೆಂಪಲ್ ನೋಡ್ತಾ ಕೇಳ್ತಾ ಇದ್ದಾರೆ, ಭಗವಂತ ನಮಗೆ ಮೂರು ತಿಂಗಳಾಯ್ತು, ನನಗೇನು ಗೊತ್ತಿಲ್ಲ, ಈ ಕ್ಯಾನ್ಸರ್ ವಾಸಿ ಆಗ್ಬೇಕು, ಈ ಗಡ್ಡೆ ಇಷ್ಟೊಂದಿದೆ, ಆಪರೇಷನ್ನು ಕಿಮೋಥೆರಪಿ ಅಂದ್ರೆ ಇನ್ನ ಲಕ್ಷಗಟ್ಟಲೆ ಆಗುತ್ತೆ, ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ, ನಾನು ಜಸ್ಟ್ ಹೂವು ಮಾರ್ಕೊಂಡು ಮಾಡೋಂಥ ಹೆಂಗಸು, ನನಗೆ ಯಾರು ಇಲ್ಲ, ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಒಂಥರ ದುಃಖದಿಂದ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಂತೆ. ಆಗ ಅವರು ಕಣ್ಣು ಮುಚ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಯಾರು ಇವ್ರಿಗೆ ಬೆನ್ನು ತಟ್ಟದಂಗೆ ಆಯ್ತಂತೆ. ಹಿಂದೆ ತೊಡಗಿ ನೋಡ್ತಾರೆ, ಯಾರೂ ಇಲ್ಲ. ಆ ಬೆನ್ನು ತಟ್ಟಿ ಅದು ಮುಟ್ಟಬೇಕಾದ್ರೆ ಒಂದು ಮಾತೃ ವಾತ್ಸಲ್ಯ ಅನ್ನಿಸ್ತಂತೆ ಅವ್ರಿಗೆ, ಒಂದು ತಾಯಿಯ ಒಂದು ವಾತ್ಸಲ್ಯ ಬಂದಂಗೆ ಆಯ್ತಂತೆ. ಸೊ ಇನ್ನೂ ಅವರಿಗೆ ಆ ಪ್ರೀತಿ ಇನ್ನೂ ಏನಾಗೋಯ್ತು, ಅಳಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆಮೇಲೆ ಆ ಭಕ್ತಾದಿಗಳು ಬಂದು ಆಮೇಲೆ ಅವರು ಪ್ರಚಾರ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅದಾದ ನಂತರ ಅವ್ರಿಗೆ 15 ದಿನ ಆಯ್ತು. ಅವ್ರು ಹೇಳ್ತಿದ್ದಾರೆ, ಆ ಗಡ್ಡೆ ಮುಟ್ಟಿ ನೋಡ್ತಿದ್ದಾರೆ, ಅದು ಎಲ್ಲಿ ಹೋಯ್ತು ಏನು ಗೊತ್ತೇ ಇಲ್ಲ, ಕಂಪ್ಲೀಟ್ ಆಗಿ ವಾಸಿ ಆಗ್ತಿದೆ. ಅವರು ಹೇಳ್ತಿದ್ರು, ಅಮ್ಮ ಇದು ಯಾವ ದೇವರು ಏನೂ ಗೊತ್ತಿಲ್ಲ, ನನಗೆ ಯಾರೂ ಇಲ್ಲಮ್ಮ. ಆ ಭಗವಾನ್ ಆ ಟಚ್ ಫೀಲ್ ಮಾಡಿದಾಗ, ಅವರ ಸ್ಪರ್ಶ ಫೀಲ್ ಮಾಡಿದ ತಕ್ಷಣ ತಾಯಿನೇ ಬಂದು ಟಚ್ ಮಾಡಿದ ಹಾಗೆ ಆ ವಾತ್ಸಲ್ಯದಲ್ಲೇ ನನಗೆ ಪೂರ್ತಿ ನೋವನ್ನ ತೆಗೆದು ಬಿಟ್ಟಿದ್ದಾರೆ. ಸೊ ದೇವಾಲಯನ ನಿರ್ಮಾಣನೇ ಆಗಿಲ್ಲ, ನಿರ್ಮಾಣ ಆಗೋಕ್ಕಿಂತ ಮುಂಚೆನೆ ಪರಂಜ್ಯೋತಿ ತಾವು ಯಾರು ಅಂತ ಹೇಳಿ ರೂಪಿಸ್ಬಿಟ್ಟಿದ್ದಾರೆ. ಸೊ ಹೀಗೆ ಇವತ್ತು ಪರಂಜ್ಯೋತಿ ಬರ್ಬೇಕಾಗಿಲ್ಲ, ನೆನೆಸ್ಕೊಂಡ್ರೆ ಸಾಕು ಪರಂಜ್ಯೋತಿ ನಮಗೆ ಬಂದು ಎಲ್ಲವನ್ನ ಕೊಟ್ಬಿಡ್ತಾರೆ. ಸೊ ಇವತ್ತು ನೀವೆಲ್ಲರೂ ಇವತ್ತು ಈ ದೇವಾಲಯದ ಉದ್ಘಾಟನೆ ಸಮಾರಂಭದಲ್ಲಿ ಕೂತಿದ್ದೀರಾ. ಇವತ್ತು ನಿಮ್ಮೆಲ್ಲರ ಇವತ್ತು ನಮ್ಮ ಮನೆಯ, ನಮ್ಮ ದೇವರ ಒಂದು ಮನೆ ಉದ್ಘಾಟನೆ. ಇದು ಯಾರದು ಒಬ್ರದಲ್ಲ, ನಮ್ಮೆಲ್ಲರ ದೇವರ ಮನೆಯ ಒಂದು ಉದ್ಘಾಟನೆ ಇವತ್ತು ನಡೀತಾ ಇರುತ್ತೆ. ಸೊ ಎಲ್ಲರೂ ಕೂಡ ಆನಂದದಿಂದ ಸಂಭ್ರಮದಿಂದ ಈ ಒಂದು ಉದ್ಘಾಟನೆಯನ್ನ ಇನ್ನು ನಾವು ಮುಂದುವರಿಸೋಣ. ಸೊ ಈಗ ಸ್ವಲ್ಪ ಸಮಯ ನಾವು ಇಲ್ಲಿ ಭಕ್ತಾದಿಗಳು ಯಾರೆಲ್ಲ ನಮಗೆ ಧ್ಯಾನವನ್ನ ಮಾಡಿದ್ದಾರೆ ಅವರಿಗೆ ಒಮ್ಮೆ ನಾವು ಅವ್ರಿಗೆ ಕೃತಜ್ಞತೆ ಹೇಳ್ತಾ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಇದಾದ ನಂತರ ನೀವೆಲ್ಲರೂ ಊಟಕ್ಕೆ ಹೋಗ್ತೀರಾ. ಊಟಕ್ಕೆ ಎಷ್ಟೊತ್ತು ಬೇಕು ನಿಮಗೆ ಟೈಮು ಊಟ ಮಾಡಕ್ಕೆ? 1 ಗಂಟೆನಾ? ನಿಮಗೆ ನಾನು 40 ಮಿನಿಟ್ಸ್ ಕೊಡ್ತೀನಿ, ಆಯ್ತಾ? ಹೊಟ್ಟೆ ತುಂಬ ತಿಂದು ಬನ್ನಿ, ಆಯ್ತಾ? ಸೊ ಹೊಟ್ಟೆ ತುಂಬ ತಿಂದು 40 ಮಿನಿಟ್ಸ್ ಅಲ್ಲಿ ವಾಪಸ್ ಬರಬೇಕು. ಬಂದ ಕೂಡಲೇ ಅಮ್ಮ ಭಗವನ್ನ ನಾವು ಕರ್ಕೊಂಡು ಬರ್ತೀವಿ, ಕಲ್ಯಾಣೋತ್ಸವ ಮಾಡ್ತೀವಿ. ಕಲ್ಯಾಣೋತ್ಸವ ಆದ್ಮೇಲೆ ಏನಿರುತ್ತೆ? ಪಲ್ಲಕ್ಕಿ ಉತ್ಸವ. ಪಲ್ಲಕ್ಕಿ ಉತ್ಸವಕ್ಕೆ ಎಷ್ಟು ಜನ ಇರೋಲ್ಲ? ಎಷ್ಟು ಜನ ಇರಕ್ಕಾಗಲ್ಲ? ಓಕೆ, ಯಾಕೆ ಇದಕ್ಕಾಗಲ್ಲ? ನೀವು ನಡೆಯಕ್ಕಾಗಲ್ಲ ಅಂತನಾ? ನೀವು ಯಾರಿಗೆಲ್ಲ ಕಾಲು ನೋವಿದೆಯೋ ಸ್ವಲ್ಪ ಹೊತ್ತಾದ್ರೂ ಕಂಪಲ್ಸರಿ ನೀವು ನಡಿಬೇಕು. ಯಾಕೆಂದ್ರೆ ಕಾಲು ನೋವು ಹೋಗುತ್ತೆ. ದೇವರ ಒಂದು ಸಂವಿಧಾನದಲ್ಲಿ ದೇವರ ನಾಮ ಹೇಳ್ಕೊಂಡು ನಡೀರಿ, ಆಯ್ತಾ? ಬಿಸಿಲಿರ್ಬೋದು, ಏನಿದ್ರಿ ಸ್ವಲ್ಪ ನಾಮ ಹೇಳ್ಕೊಂಡು ನಡೀರಿ. ಎಷ್ಟಾಗುತ್ತೋ ಅಷ್ಟು, ಅಟ್ಲೀಸ್ಟ್ 1 ಕಿಲೋಮೀಟರ್. ನಾವು ವಾಕಿಂಗ್ ಹೋಗ್ತೀವಲ್ಲ, ಸ್ವಲ್ಪ 1 ಕಿಲೋಮೀಟರ್ ಆದ್ರೂ ನಾವು ನಡಿಬೇಕು. ಕಾಲು ನೋವು ಹೊಟ್ಟೋಗುತ್ತೆ, ಆಸ್ತಮಾ ಇದ್ದವ್ರು ಹೊಟ್ಟೋಗುತ್ತೆ, ನಿಮಗೆ ತಲೆ ಮೈಗ್ರೇನ್ ಇದ್ರೆ ಅದು ಹೊಟ್ಟೋಗುತ್ತೆ, ಎಲ್ಲ ಹೊಟ್ಟೋಗುತ್ತೆ. ಯಾಕೆ ಅಂದ್ರೆ ಪಲ್ಲಕ್ಕಿ ಉತ್ಸವದಲ್ಲಿ ಭಗವಂತ ನಿಮ್ಮ ಜೊತೆಗೆ ನಡೀತಾನೆ, ಆಯ್ತಾ? ಪ್ರತಿಯೊಬ್ಬರ ಜೊತೆಗೆ ಕೂಡ ಭಗವಂತ ಪಲ್ಲಕ್ಕಿ ಉತ್ಸವದಲ್ಲಿ ನಡೀತಾನೆ. ಯಾಕೆಂದ್ರೆ ಉತ್ಸವದಲ್ಲಿ, ಪಲ್ಲಕ್ಕಿ ಉತ್ಸವದಲ್ಲಿ ಭಗವಂತ ತುಂಬಾ ಹ್ಯಾಪಿ ಆಗಿರ್ತಾನೆ. ಯಾಕೆಂದ್ರೆ ಅಲ್ಲಿ ನಾಟ್ಯವನ್ನ ಆಡ್ಕೊಳ್ತಾ ಎಲ್ಲರೂ ಸಂತೋಷವಾಗಿ ಹೋದಾಗ ಅಲ್ಲಿ ಭಗವಂತ ಎನರ್ಜೆಟಿಕ್ ಆಗಿರ್ತಾನೆ. ಅದಕ್ಕೆ ನೀವು ಕೂಡ ಎನರ್ಜೆಟಿಕ್ ಆಗಿ ಹೋಗ್ಬೇಕು, ಆಯ್ತು? ಉತ್ಸವಕ್ಕೆ ಅಯ್ಯೋ ಆಗೋಯ್ತು, ಕಲ್ಯಾಣೋತ್ಸವ ಆಯ್ತು, ಊಟ ಆಯ್ತು, ನಡೆಯಕ್ಕಾಗಲ್ಲ ಅಂತ ಇರಬಾರ್ದು. ಎಷ್ಟೇ ಕಷ್ಟ ಆದ್ರೂ ಎಲ್ಲರೂ ಬರ್ತೀರಾ. ಟೈಮ್ ಆಗೋಯ್ತು, ಅದಾಯ್ತು ಅಂತ ಅನ್ಕೋಬಾರ್ದು, ಎಲ್ಲರೂ ಬರ್ಬೇಕು. ಓಕೆ, ಸೊ ಈಗ ಒಂದು 10-15 ನಿಮಿಷ ನಾನು ಇದನ್ನ ಅವ್ರಿಗೆ ಕೃತಜ್ಞತೆ ಹೇಳಿ ಆಮೇಲೆ ನಾನು ಹೇಳ್ತೀನಿ, ಆವಾಗ ಹೋಗ್ತೀನಿ. ಸೊ ಈಗ ಒಂದೊಂದು ಭಕ್ತಾದಿಗಳನ್ನ ನಾವಿಲ್ಲಿ ಕರೀತಿರ್ತೀವಿ. ಇಲ್ಲಿ ಎಷ್ಟೋ ಜನ ನೀವು ದಾನ ಮಾಡಿದ್ದೀರಾ, ಇಲ್ಲ ಅಂತಲ್ಲ. ನೀವೆಲ್ಲರೂ ಅಳೆಲು ಸೇವೆಯನ್ನ ನಮಗೆ ಕೊಟ್ಟಿದ್ದೀರಾ. ಆದ್ರೆ ಸ್ವಲ್ಪ ಸೇವೆ ನಮಗೆ ಹೆಚ್ಚು ಹಣ ಬೇಕು ಅಂದಾಗ ಈ ಕಟ್ಟಡ ಸುಮ್ಮನೆ ಕಟ್ಟಕ್ಕಾಗಲ್ಲ ಅಲ್ವಾ? ಒಂದು ಮನೆ ಕಟ್ಟೋದ್ರಲ್ಲಿ ಎಷ್ಟು ಜನ ದಾನ ಮಾಡಿದ್ರೆ ಈ ಮನೆ ಆಗುತ್ತೆ, ಈ ಪ್ರೋಗ್ರಾಮ್ ಆಗುತ್ತೆ, ಇಲ್ಲಿರುವಂತ ವಸ್ತುಗಳನ್ನ ಕೊಂಡ್ಕೊಳ್ಳೋದಾಗಿರ್ಲಿ, ಮುಂದೆ ಮೇಂಟೆನೆನ್ಸ್ ಮಾಡೋದಾಗಿರ್ಲಿ, ಎಲ್ಲದಕ್ಕೂ ಜನರ ಒಂದು ಸಹಕಾರ ಇದ್ರೇನೆ ಆಗತ್ತೆ. ಸೊ ಈಗ ನಾವು ಅವರನ್ನ
ಸ್ವಲ್ಪ ಕೆಲವರನ್ನ ನಾವು ನಿನ್ನೆ ಕೇಳಿ ಅವರನ್ನ ಕರೆದು ಅವ್ರಿಗೆ ಕೃತಜ್ಞತೆ ಹೇಳಿದ್ವಿ. ಈಗ ಮುಂದಿನ ಕುಟುಂಬಗಳನ್ನ ನಾವು ಕರೆದು ಕೃತಜ್ಞತೆಯನ್ನು ಹೇಳೋಣ. ಕೊಡುವಂತ ದಾನ ಅಲ್ಲ, ತುಂಬಾ ಗುಪ್ತವಾಗಿ ಮಾಡ್ತಾರೆ. ಶ್ರೀಮತಿ ಭವ್ಯ ಮತ್ತು ಶ್ರೀ ಆದಿತ್ಯ ಜಿ ಫ್ಯಾಮಿಲಿ ಅವ್ರ ಕಡೆಯವರು ಯಾರು ಬಂದಿದ್ದಾರೆ ರೆಡಿ ಇದೆ ಸರ್ ಮೇಡಮ್ ಹಾಗೆ ಈ ಕಡೆ ನೋಡಿ, ಈ ಕಡೆ ನೋಡಿ ಇರೋ ಫುಲ್ ಕೊಡ್ತಾರೆ ಯಾಕೆ ಒಂದು 5 ನಿಮಿಷ ಇವಾಗ ಹೇಳೋ ಮೇಡಮ್ ಈ ಕಡೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. जय बोलो सर्ववर प्रदात परम ज्योति परमात्मा भगवती भगवान की ಒಂದು ಸೈಡಿಂದ ಆಟ ಕೇಳಲಿ ಏನು ತಡೆಯೋ ವಿಡಿಯೋ ಕಡೆಯಿಂದ ತಡೆಯೋಕ್ಕೆ ಮತ್ತು ಶ್ರೀ ಕಿಯಾನ ಮೇಡಮ್ ಹಾಗೆ ಇಟ್ಟು, ಹಾಗೆ ನಿಮ್ಮ ಕಡೆಯಿಂದ ಎಲ್ಲರೂ ಬಂದಿದ್ದಾರಾ? ಹತ್ರ ಬರ್ಬೇಡ ಹಾಗೆ ಶ್ರೀಮತಿ सकल अनुग्रह प्रदात परम ज्योति परमात्मा भगवती भगवान की जय बोलो महाकुबेर योग प्रदात परम ज्योति भगवती भगवान की जय बोलो अष्टैश्वर्य प्रदात परम ज्योति परमात्मा भगवती भगवान की नवीन अन्वेकर and family बन्नी डॉक्टर नवीन अन्वेकर and family ನಡೆಸ್ತಾರೆ. ನಿಸ್ವಾರ್ಥವಾಗಿ ಅವ್ರು ಕೇಳಿದ ಕೂಡಲೇ ನಾವು ಕೇಳೋದೇ ಇಲ್ಲ, ಅವರಾಗಿ ಮನಸ್ಸಿಗೆ ಬಂದ ಹಾಗೆ ಕೊಡ್ತಾ ಇರ್ತಾರೆ. ಸೊ ಈ ವಂಡರ್ಫುಲ್ ಫ್ಯಾಮಿಲಿಗೆ ಕೂಡ ನಾವು ಯಾವಾಗಲೂ ಗ್ರೇಟ್ಫುಲ್ ಆಗಿದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. जय बोलो सकल वर प्रदात परम ज्योति परमात्मा भगवती भगवान की ಮಾತಾಡಿದ್ರೆ ಕೈ ತೋರಿಸ್ತಿಲ್ಲ ತುಂಬಾ ತುಂಬಾ ಕೃತಜ್ಞತೆಗಳು. ನಮಗೆ ಹೆಲ್ಪ್ ಮಾಡಿದ್ದಕ್ಕೂ ತುಂಬಾ ಕೃತಜ್ಞತೆ. ಎಷ್ಟಿದ್ದಾವಲ್ಲ ವಾಕಲ್ಲಿ जय बोलो सर्ववर प्रदात परम ज्योति परमात्मा भगवती भगवान की ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಈ ಕಡೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. जय बोलो रक्षा कवच प्रदात परम ज्योति परमात्मा भगवती भगवान की ಇಮಿಡಿಯೇಟ್ ಆಗಿ ತೆಗಿಬೇಕು. ಗೀತಾ ಸುರೇಶ್ ಅವರು, ಡಾಕ್ಟರ್ ಪ್ರವೀಣ್ ಅನ್ವೇಕರ್ ಅಂಡ್ ಫ್ಯಾಮಿಲಿ. जय बोलो सर्ववर प्रदात परम ज्योति परमात्मा भगवती भगवान की जय। ಜಯ
परब्रह्मा पुरुषोत्तम परमात्मा श्री परंज्योति भगवती समेत श्री परंज्योति भगवते नमः। ओम सच्चिदानंद परब्रह्मा पुरुषोत्तम परमात्मा श्री परंज्योति भगवती समेत श्री परंज्योति भगवते नमः। ओम सच्चिदानंद परब्रह्मा पुरुषोत्तम परमात्मा श्री परंज्योति। Thank you, Anandji. Thank you. All our prayers will be there with you for all the time, for your entire family. Please take our gratitude also. जय बोलो सर्वानुग्रह प्रदान परम ज्योति परमात्मा भगवती भगवान की जय। ಸರ್ ಆಗಿ ನಿಂತ್ಕೊಳ್ಳಿ जय बोलो ब्रेक थ्रू प्रदाता परम ज्योति परमात्मा भगवती भगवान की जय। अनिता नवीन जी जय बोलो सर्ववर प्रदाता परम ज्योति परमात्मा भगवती भगवान की जय। ಹೋಗಲ್ಲ ಕುತ್ಕೊಳ್ಳೋಣ ನಾನು ಇವತ್ತು
सखा त्वमेव त्वमेव सर्वं मम देव नमः भगवान् नमो भगवान् हरे हरे नमः भगवान् नमः भगवान् सगरेण रक्ष ಈಗ ನಾವು ಅಮ್ಮ ಭಗವಾನರಿಗೆ ಭಾಸಿಕ ಧಾರಣೆ ಮಾಡ್ತಿದ್ದೇವೆ. ಈ ಸಮಯದಲ್ಲಿ ನಮಃ ಓಂ ಸಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ಪರಂಜ್ಯೋತಿ ಭಗವತೆ ನಮಃ ಶ್ರೀ ಪರಂಜ್ಯೋತಿ ಭಗವತಿ ಸಮೇತ ಶ್ರೀ ತೇಷಾಂ ಕುತಸ್ತೇಷಾಂ ಪರಾಭವಃ ಯೇಷಾಮಿಂದೀವರಶ್ಯಾಮೋ ಹೃದಯಸ್ಥೋ ಜನಾರ್ದನಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಓಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ. ಓಂ ಉಮಾ ಮಹೇಶ್ವರಾಭ್ಯಾಂ ನಮಃ. ಓಂ ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ. ಓಂ ಶಚಿಪುರಂದರಾಭ್ಯಾಂ ನಮಃ. ಓಂ ಅರುಂಧತಿ ವಸಿಷ್ಠಾಭ್ಯಾಂ ನಮಃ. ಓಂ ಶ್ರೀ ಸೀತಾರಾಮಾಭ್ಯಾಂ ನಮಃ. ಓಂ ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ. ಅಯಂ ಮುಹೂರ್ತ ಸುಮುಹೂರ್ತೋಸ್ಪತಯೇ ನಮಃ. ಶ್ರೀದಿವ್ಯ ಚಂದನಂ ಸಮರ್ಪಯಾಮಿ ಪುಷ್ಪೈಃ ಪೂಜಯಾಮಿ. ನಮಃ ಓಂ ಕಪಿಲಾಯ ನಮಃ. ಓಂ ಓಂ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ಪದ್ಮಾದ ಪದ್ಮಂ ಮಯಿ ಸನ್ನಿಧಸ್ವ. ಶ್ರೀ ಮಹಾಗಣಾಧಿಪತಯೇ ನಮಃ. ದೀಪಂ ದರ್ಶಯಾಮಿ. ಕೂಡ ಸುಮಂಗಳಿಯರ ಆಲ್ರೆಡಿ ನೀವು ಆಗಿದ್ರೆ ಸುಮಂಗಳಿಯ ತನ ನಿಮ್ಮಲ್ಲಿ ಇರ್ಬೇಕಂತ ನೀವು ಪ್ರಾರ್ಥನೆ ಮಾಡ್ತೀರಾ. ಸೊ ಈಗ ಗೌರಿ ಪೂಜೆಯನ್ನ ಮಾಡ್ತಿರ್ತೇವೆ. ದೇವಿ ಪದ್ಮಾವತಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಪದ್ಮಾವತಿ ನಮೋ ಸಮರ್ಪಯಾಮಿ. ಶುದ್ಧಾಚಮನೀಯಂ ಸಮರ್ಪಯಾಮಿ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ವಸ್ತ್ರಯುಗ್ಮಂ ಗಂಧಸ್ಯೋಪರಿ ಹರಿದ್ರಾ ಕುಂಕುಮಂ ಚ ಸಮರ್ಪಯಾಮಿ. ಆಭರಣಾನಿ ಸಮರ್ಪಯಾಮಿ. ಪುಷ್ಪೈಃ ಪೂಜಯಾಮಿ. ಈಗ ಓಂ ಶ್ರೀ ಐಶ್ವರ್ಯಪ್ರಿಯಾಯ ನಮಃ. ಓಂ ಶ್ರೀ ಕೃಪಾಯ ನಮಃ. ಓಂ ಶ್ರೀ ಐಶ್ವರ್ಯಪ್ರದಾಯ ನಮಃ. ಓಂ ಶ್ರೀ ಲಕ್ಷ್ಮೀ ನಮಃ. ಓಂ ಶ್ರೀ ಕುಬೇರ ಪೂಜಿತಾಯ ನಮಃ. ಓಂ ಶ್ರೀ ಶಕ್ತೈ ನಮಃ. ಓಂ ಶ್ರೀ ಚೈತನ್ಯ
कारुण्याय नमः ओम श्री कारुण्याय नमः ओम श्री करुणांजलिये नमः ओम श्री प्रणतिये नमः ओम श्री चक्राय नमः ओम श्री परब्रह्मणे नमः ओम श्री सरोजिने नमः ಕಲ್ಬೇಡ ನನಗೆ ಆಹ್ವಾನಿಸಿ ಸನ್ಮಾನಿಸಿದ್ದಕ್ಕೆ ಎಲ್ಲ ಪರಮಜ್ಯೋತಿ ಜನವಿಹಾರದ ಎಲ್ಲ ಆಡಳಿತ ವರ್ಗಕ್ಕೆ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಈ ರೀತಿ ಕೂಡಿಸಿದೆ ಅನಿಸುತ್ತೆ. ಅದರ ಅರ್ಥ ಎಲ್ಲ ಧರ್ಮಗಳು ಮುಂದೆ, ಆದರೆ ಮನೋಭಾವ ಬೇರೆ ಬೇರೆ. ಇವತ್ತು ನಾವು ಈ ಜಗತ್ತಿನಲ್ಲಿ ಬಹಳ ವೇಗವಾಗಿ ಹೋಗ್ತಾ ಇದೆ ಜಗತ್ತು ಹೋಗ್ತಾ ಇದ್ದಿದ್ದೇವೆ. ದೊಡ್ಡ ದೊಡ್ಡ ನಗರಗಳಲ್ಲಂತೂ ನಾವು ಯಂತ್ರಗಳ ರೀತಿ ಕೆಲಸ ಮಾಡ್ತಾ ಇದ್ದೇವೆ. ಒಬ್ಬರಿಗೊಬ್ಬರು ಸಂಬಂಧಗಳು ಕಡಿಮೆ ಆಗ್ತಾ ಇದೆ. ಅವಿಭಾಜ್ಯ ಕುಟುಂಬಗಳು, ಜಾಯಿಂಟ್ ಫ್ಯಾಮಿಲಿಗಳು ಕಡಿಮೆ ಆಗ್ತಾ ಇದೆ. ಇದರಿಂದ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದ ಮನಸ್ಸುಗಳು ಒಂದಾಗುತ್ತೆ. ಅದೇ ರೀತಿ ಉತ್ತಮವಾದ ಸಂಬಂಧ ಸಮಾಜದಲ್ಲಿ ಬೆಳೆಯುತ್ತೆ. ಯಾಕೆಂದ್ರೆ ನಾವು ಮನೆಗಳನ್ನ ಕಟ್ಟಬೇಕಾದ್ರೆ ಅಂದರೆ ದೇವರಲ್ಲಿ ಭಕ್ತಿ ಇದ್ರೆ ಅದು ನಮ್ಮನ್ನು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗುತ್ತೆ. ಯಾಕೆಂದರೆ ನಾವು ಒಳ್ಳೆ ಕೆಲಸ ಮಾಡ್ತೀವೋ ಅಥವಾ ಬೇರೆ ಕೆಲಸ ಮಾಡ್ತೀವೋ, ಒಳ್ಳೆ ಕೆಲಸ ಮಾಡ್ತೀವೋ ಬೇರೆ ಕೆಲಸ ಮಾಡ್ತೀವೋ, ಇಬ್ಬರಿಗಂತೂ ಡೆಫಿನೆಟಾಗಿ ಗೊತ್ತಿರುತ್ತೆ. ಅದು ನಮ್ಮ ಬಹಳ ಚೆನ್ನಾಗಿ ಸರ್. ಡಾಕ್ಟರ್ ಮಂಜುನಾಥ್ ಅವರೇ, ನೀವು जय पद्मावती नमोस्तुते ओम येन देवाः पवित्रेण आत्मानं पुनते सदा तेन सहस्रधारेण पावमयानः पुनन्तु वा ऋषिबन्धवे ॐ विश्वेत्तापेसवनेषु प्रवाच्याय च कर्णमगुणम् इन्द्रसम्पदे पारावकन्यत्पुरुषमाय शक्तं भगवानुद्वाहाकभृतश्वशुरदत्त प्रथमयज्ञोपवीतधारणः यज्ञोपवीतं परमं पवित्रं प्रजापतेर्यत्सहजं पुरस्तात् आयुष्यमग्रं प्रतिमुच्च शुभ्रं यज्ञोपवीतं बलमस्तु तेजः द्वितीययज्ञोपवीतधारणं कारयिष्ये यज्ञोपवीतं परमं पवित्रं प्रजापतेर्यत्सहजं पुरस्तात् आयुष्यमग्रं प्रतिमुच्च शुभ्रं प्रसुमन्ताधियसानस्य सक्षणिवरे
ब्रह्माण्डानामेकतमे व्यक्त प्रकृति महादहंकाराकाश वायु अग्निजल पृथिव्या वर्णैः सप्तभिरावृते अस्मिन् महविति ब्रह्माण्ड खण्डमण्ड कन्यां सालङ्कृतां साध्वी सुशीलायस्य धीमते प्रयतोऽहं प्रयच्छामि धर्मकामार्थसिद्धये ॐ तुभ्यं प्रजासतिसहिरण्यं कन्याहस्तमुदकपूर्वं सुवर्णसहितः वरहस्ते दद्यात् ॐ सालङ्कृतसहिरण्योदककन्यादानं तुभ्यमहं सम्प्रदये देवस्य सवितुः प्रस
ವಿವಿಧ ಕುಸುಮಾನಾಂ ಅಪರಿಮಿತ ಕನಕ ಕಲಶ ಕನ್ಯಾ ಗೃಹ ವೇದಿಕ ರಾಮೇಶ್ವರಾದಿ ಪುಣ್ಯನಗರೀನಾಂ ಶ್ರೀಶೈಲ ವಿಂಧ್ಯ ಹಿಮಾಚಲ ಗೋವರ್ಧನ ಕೈಲಾಸಾದಿ ಮಹಾಶೈಲಾನಾಂ ತರ್ಕ ಮೀಮಾಂಸಾ ನ್ಯಾಯ ವೈಶೇಷಿಕ ಪಾಠ ಪ್ರಾಭಾಕರ ವ್ಯಾಕರಣಾದಿ ಷಟ್ಶಾಸ್ತ್ರಾನಾಂ ರಜ್ಞಜುಸ್ಸಾಮಾಧರಣ ವೇದಾನಾಂ ಲಗ್ನ ಹೋರಾತ್ರೆ ಕಾರಣ ನವಾಂಶ ದ್ವಾದಶಾಂಶ ತ್ರಿಶ್ರಾಂಶ ತ್ರಿಕ್ಷತಂ ಶತಾನಾಂ ನಿರಂತರಂ ಅನುಕೂಲ ಶುಭ ಶೋಭನಾಃ ಅಸ್ಯ ಮುಹೂರ್ತಸ್ಯ ಸುತಿಥಿಂ ಸುವಾರಂ ಸುನಕ್ಷತ್ರಂ ಸುಯೋಗಂ ಸುವರ್ಣಂ ಸುಚಂದ್ರತಾರಾಬಲಂ ಅನುಕೂಲಂ ಶುಭ ಶೋಭನಾ ಸರ್ವೇ ಗ್ರಹಾಃ ಸುನಕ್ಷತ್ರ ಶುಭೈಕಾದಶ ಸ್ಥಾನ ಫಲದಾಯಕೃತಾ ದಂಪತ್ಯೋ ವಿವಾಹ ಸಮಯೇ ದೇಯಾದಿದಂ ಮಂಗಳಂ वरुणो ध्रुवं देवो बृहस्पतिः ध्रुवन्त इन्द्रश्चाग्निश्चराष्ट्रं धारयतां ध्रुवं पर्वत इवाविचाचलिः इन्द्र इवेह ध्रुवस्तिष्ठा इह राष्ट्रमुधारय अभितिष्ठ प्रथन्यतः अधरेष्ठ अमः क्षेत्राणि सञ्जयन् इन्द्रवीणमदीधरत् ध्रुवं ध्रुवेण हविषा सुमुहूर्तोऽस्तु सुलग्ने सावधान सुमुहूर्ते सावधान सुदिनं तदेव ताराबलं च बलं दैव बलं तदेव लक्ष्मीपते युगं स्मरामि श्रीरामपत्नी जनकस्य पुत्री सीताङ्गना सुन्दर कोमलाङ्गी श्रीविष्णुपत्नी भुवनै ಈಗ ಮಾಂಗಲ್ಯ ಪೂಜೆ ಮತ್ತು ಯೋಕ್ತ್ರ ಪೂಜೆ ಇರುತ್ತೆ. ಪ್ರಾರ್ಥನೆ ಮಾಡ್ಕೊಳ್ಳಿ ಮತ್ತು ಸಂತಾನಕ್ಕಾಗಿ ಕಟ್ಟುವಂತ ಒಂದು ಮಾಡುವಂತ ಒಂದು ಕ್ರಿಯೆ. ಓಂ ಆಶಾಸಾನಾಸೋ ಮನಸಂ ಪ್ರಜಾಲಂ ಸೌಭಾಗ್ಯಂ ತನು ಅಗ್ನೇಯ ಪ್ರಜಾಪೋಪ
ಕಳಿಸ್ತೀಯಲ್ಲ ಏನು ಮಾತಾಡೋ ಕಳಿಸ್ತೀಯಲ್ಲ देवास्यां परिगृह्णाति कुमारवै ग्रन्थस्य पत्नी तन्मिथुनं मिथुनमेवाप्यतस्तद्यज्ञे करोति प्रजननाय प्रजायुते प्रजया ಸುಮ್ಮನಿರೋ ಎಷ್ಟು ಮಿಸ್ ಹಚ್ಬಿಡ್ತಿದ್ರು ಜೈ ಬೋಲೋ ಗೋಲ್ಡನ್ ರೆಕಾರ್ಡ್ ಎಲ್ಲ ಐತ್ ಬರೋ ನೀವು ಅಲ್ಲೇ ಮುಂದೆ ಹೋಗ್ಬೇಡಿ ಕ್ಯಾಚಪ್ ಆಗ್ತಾ ಇದ್ದಾರೆ
ಸಿಂಧು. ಬಸ್ ಸ್ಟ್ಯಾಂಡ್. ಬೆಳಿಗ್ಗೆ ಬಾಬಾ ಅಂತ ಕರಿತಿದ್ನಲ್ಲ ಅಲ್ಲಿ, ಅದೇ ಗೊಂಬೆ. ಸಿಂಧು ಎಲ್ಲ ಓವರ್ ಆಗಲಿಲ್ವಾ?
ಹೆಗಡೆ ಬನ್ನಿ. ತಲೆ ಬಚ್ಚೋ.